ಯಲಹಂಕದಲ್ಲಿ ಗ್ಯಾಸ್ ಲೀಕ್ ಆಗಿ ಸ್ಫೋಟ ಆಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಹತ್ವದ ಅಪ್ಡೇಟ್ಗಳೀಗ ಲಭ್ಯವಾಗ್ತಾ ಇದೆ. ಗ್ಯಾಸ್ ಲೀಕ್ ಸ್ಫೋಟಕ್ಕೆ 5 ಮನೆಗಳು ಡ್ಯಾಮೇಜ್ ಆಗಿರೋದ್ರ ಬಗ್ಗೆ ಈಗ ಅಪ್ಡೇಟ್ ಲಭ್ಯವಾಗಿದೆ. 4ವರಿಗೆ ಗಾಯ ಆಗಿದೆ. ಗ್ಯಾಸ್ ಕಂಪನಿ ಸಿಬ್ಬಂದಿ ಕರೆಸಿ ಪೊಲೀಸರಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಇಲ್ಲಿ ಆಗಿರುವಂತ ಸ್ಫೋಟಕ್ಕೆ ಪ್ರಮುಖವಾದಂತ ಕಾರಣ ಏನು ಅನ್ನುವ ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಏನಾಗಿರ್ಬೋದು ಅನ್ನುವ ಶಂಕೆ ಹಿನ್ನೆಲೆ ಪೊಲೀಸರು ಈಗ ಗ್ಯಾಸ್ ಕಂಪನಿ ಸಿಬ್ಬಂದಿಗಳನ್ನ ಕರೆಸಿದ್ದಾರೆ. ಇಲ್ಲಿ ನಿಜವಾಗ್ಲೂ ಕೂಡ ಗ್ಯಾಸ್ ಲೀಕೇಜ್ ಆಗಿ ಸ್ಫೋಟ ಆಗಿದ್ಯಾ ಅಥವಾ ಬೇರೆ ಏನಾದರೂ ಕಾರಣಕ್ಕೋಸ್ಕರ ಇಲ್ಲಿ ಸ್ಫೋಟ ಆಗಿದೆಯಾ? ನೋಡಿ, ಗ್ಯಾಸ್ ಸಿಲಿಂಡರ್ಗಳನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಗ್ಯಾಸ್ ಸಿಲಿಂಡರ್ಗಳು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ. ಅದು ಏನೂ ಆಗಿಲ್ಲ, ಆದ್ರೂ ಕೂಡ ಇಲ್ಲಿ ಸ್ಫೋಟ ಆಗಿದೆ. ನೋಡಿ, ಗ್ಯಾಸ್ಗಳು ಹಾಗೇ ಇದೆ. ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದ್ರೆ ಡ್ಯಾಮೇಜ್ ಆಗಬೇಕಾಗಿತ್ತು, ಆದ್ರೆ ಗ್ಯಾಸ್ ಸಿಲಿಂಡರ್ ಡ್ಯಾಮೇಜ್ ಆಗಿಲ್ಲ. ಹಾಗಾಗಿ ಒಂದು ಕಡೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಪರಿಶೀಲನೆಯನ್ನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಗ್ಯಾಸ್ ಕಂಪನಿ ಸಿಬ್ಬಂದಿ ಕೂಡ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಪೊಲೀಸರು ಎರಡೂ ತಂಡವನ್ನು ಕರೆಸಿ ಪರಿಶೀಲನೆ, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರ್ತಾರೆ, ಅವರು ಪರಿಶೀಲನೆ ಮಾಡೇ ಮಾಡ್ತಾರೆ. ಆದರೆ ಗ್ಯಾಸ್ ಸಿಲಿಂಡರ್ ಕಂಪನಿಯ ಸಿಬ್ಬಂದಿಯನ್ನು ಕರೆಸಿ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸರ್, ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ, ಇಲ್ಲ ಬೇಕೇ ಆದ್ರೆ ಹತ್ಕೊಂಡಿಲ್ಲ. ನೋಡಿ, ಇವಾಗ ಸಿಲಿಂಡ್ರು ಅವರು ಮೋಸ್ಟ್ಲಿ ರೆಗ್ಯುಲೇಟರ್ ಆಫ್ ಮಾಡಿಲ್ಲ, ಒಂದು ಇಲ್ಲ ಶೋ ಆಫ್ ಮಾಡಿಲ್ಲ. ನೈಟ್ ಫುಲ್ಲು ಅದು ಅನಿಲ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನಾಗಿ ಅಟ್ಕೊಂಡಿತ್ತು ಮನೆ ತುಂಬ. ಮಾರ್ನಿಂಗ್ ಆನ್ ಮಾಡುವಾಗ ಆ ಥರ ಆಗಿದೆ ಅಷ್ಟೇ. ಅದು ಆ ಥರ ಮನೆ ತುಂಬ ಏರ್ ಔಟ್ ಆಗಿಲ್ಲ, ಆದ್ದರಿಂದ ಆ ಥರ ಆಗಿದೆ ಅಷ್ಟೇ. ಸರ್, ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ, ಇಲ್ಲ ಬೇಕೇ ಆದ್ರೆ ಹತ್ಕೊಂಡಿಲ್ಲ. ನೋಡಿ, ಇವಾಗ ಸಿಲಿಂಡ್ರು ಅವರು ಮೋಸ್ಟ್ಲಿ ರೆಗ್ಯುಲೇಟರ್ ಆಫ್ ಮಾಡಿಲ್ಲ, ಒಂದು ಇಲ್ಲ ಶೋ ಆಫ್ ಮಾಡಿಲ್ಲ. ನೈಟ್ ಫುಲ್ಲು ಅದು ಅನಿಲ ಎಲ್ಲ ಗ್ಯಾಸ್ ಎಲ್ಲ ಕ್ಲೀನಾಗಿ ಅಟ್ಕೊಂಡಿತ್ತು ಮನೆ ತುಂಬ. ಮಾರ್ನಿಂಗ್ ಆನ್ ಮಾಡುವಾಗ ಆ ಥರ ಆಗಿದೆ ಅಷ್ಟೇ. ಅದು ಆ ಥರ ಮನೆ ತುಂಬ ಏರ್ ಔಟ್ ಆಗಿಲ್ಲ, ಆದ್ದರಿಂದ ಆ ಥರ ಆಗಿದೆ ಅಷ್ಟೇ. ಸರ್, ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ, ಇಲ್ಲ ಬೇಕೇ ಆದ್ರೆ ಹತ್ಕೊಂಡಿಲ್ಲ. ನೋಡಿ, ಇವಾಗ ಸಿಲಿಂಡ್ರು ಅವರು ಮೋಸ್ಟ್ಲಿ ರೆಗ್ಯುಲೇಟರ್ ಆಫ್ ಮಾಡಿಲ್ಲ, ಒಂದು ಇಲ್ಲ ಶೋ ಆಫ್ ಮಾಡಿಲ್ಲ. ನೈಟ್ ಫುಲ್ಲು ಈಗ ಸಿಕ್ಕಿರುವಂಥ ಒಂದು ಅಪ್ಡೇಟ್, ಗ್ಯಾಸ್ ಲೀಕ್ ಆಗಿತ್ತು, ಅದರಿಂದನೇ ಈ ಒಂದು ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ಗ್ಯಾಸ್ ಲೀಕ್ ಆಗಿತ್ತು, ಗ್ಯಾಸ್ ಲೀಕ್ ಆಗಿ ಮನೆ ಸಂಪೂರ್ಣವಾಗಿ ಗ್ಯಾಸ್ನಿಂದ ಆವರಿಸಿತ್ತು. ಹಾಗಾಗಿ ತಕ್ಷಣಕ್ಕೆ ಸ್ಫೋಟಗೊಂಡಿರಬಹುದು ಅನ್ನುವ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯೇ ಮನೆಯೊಂದರಲ್ಲಿ ಗ್ಯಾಸ್ ಸೋರಿಕೆ ಆಗಿತ್ತು. ಕಿಟಕಿ ಬಾಗಿಲು ಎಲ್ಲವೂ ಕೂಡ ಕ್ಲೋಸ್ ಆಗಿದ್ರಿಂದ ಗ್ಯಾಸ್ ಎಲ್ಲೂ ಕೂಡ ಹೊರಗಡೆ ಹೋಗಿರಲಿಲ್ಲ. ಬೆಳಗ್ಗೆ ಸ್ವಿಚ್ ಆಗಿದ್ರಿಂದ ತಕ್ಷಣಕ್ಕೆ ಸ್ಫೋಟ ಆಗಿದೆ. ಭಾರೀ ಪ್ರಮಾಣದ ಸ್ಫೋಟಕ್ಕೆ ಮನೆ ಡ್ಯಾಮೇಜ್ ಆಗಿದೆ, ಅಕ್ಕಪಕ್ಕದ ಮನೆಗಳು ಕೂಡ ಡ್ಯಾಮೇಜ್ ಆಗಿದೆ. ಇದೇ ವೇಳೆ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿದೆಯಂತೆ. ನೋಡಿ, ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿದೆ. ರಾತ್ರಿ ಹೊತ್ತು ಕಿಟಕಿ ಬಾಗಿಲುಗಳನ್ನ ಕ್ಲೋಸ್ ಮಾಡ್ತಾರೆ ಪ್ರತಿಯೊಬ್ರು, ಯಾಕೆಂದ್ರೆ ಸೊಳ್ಳೆಗಳು ಬರ್ತವೆ, ಏನೋ ಒಂದು ಸಮಸ್ಯೆ ಆಗುತ್ತೆ ಅಂತೇಳಿ. ನೋಡಿ, ಇದರಿಂದ ಸಮಸ್ಯೆಗಳು ಎಲ್ಲೇ ಹೇಗೆ ಇದ್ರೂ ಕೂಡ ಸಮಸ್ಯೆಗಳ ಉದ್ಭವ ಆಗೇ ಆಗುತ್ತೆ. ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಅಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಅಜಯ್, ಏನ್ ಕಾರಣ, ಪ್ರಮುಖವಾಗಿ ಏನ್ ಕಾರಣ ಬ್ಲಾಸ್ಟ್? ನಾಗೇಂದ್ರ ಬಾಬು, ಖಂಡಿತವಾಗ್ಲೂ ನೀವು ಹೇಳ್ದಂಥದ್ದು ಸತ್ಯ. ಅಂದರೆ ಅಲ್ಲಿ ಇರುವಂತಹ ಮನೆ ಏನಿದೆ ಎಲ್ಲವೂ ಕೂಡ ಕಂಜೆಸ್ಟೆಡ್ ಅಂತಹ ಮನೆ ಅದು ಎಲ್ಲ. ಯಾಕಂದರೆ ಆ ಸಣ್ಣ ಒಂದು ಓಣಿಯಲ್ಲಿ ಇರುವಂಥ ಒಂದು 4-5 ಮನೆ ಇರುವಂಥದ್ದು. ಅಂದರೆ ಸರಿಯಾಗಿ ಇಲ್ಲಿ ಕಿಟಕಿಗಳು ಕೂಡ ಇಲ್ಲ, ಅಂದರೆ ಗಾಳಿ ಆಡೋದಕ್ಕೂ ಕೂಡ ಅಷ್ಟಾಗಿ ವ್ಯವಸ್ಥೆ ಇಲ್ಲಿ ಇಲ್ಲ. ಸೊ ಹೀಗಾಗಿ ಈ ಒಂದು ಘಟನೆ ನಡೆಯೋದಕ್ಕೆ ಪ್ರಮುಖವಾದ ಕಾರಣ ಅದೇ ಅಂತ ಹೇಳಿ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ರಾತ್ರಿ ಎಲ್ಲರೂ ಕೂಡ ಊಟ ಮಾಡಿ ಮಲಗಿದ್ದಾರೆ, ಆದರೆ ಅಲ್ಲಿ ಊಟ ಮಾಡಿ ಮಲಗಿದಂಥ ನಂತರದಲ್ಲಿ ಎಲ್ಲೋ ಗ್ಯಾಸ್ ಲೀಕೇಜ್ ಆಗಿದೆ. ಯಾರೂ ಕೂಡ
ಅಷ್ಟಾಗಿ ಅದಕ್ಕೆ ಗಮನವನ್ನ ಕೊಟ್ಟಿಲ್ಲ. ಇದರಿಂದ ಬೆಳಗ್ಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಎದ್ದು ಲೈಟ್ ಸ್ವಿಚ್ ಅನ್ನ ಆನ್ ಮಾಡಿರುವಂಥದ್ದು. ಈ ಒಂದು ಸ್ವಿಚ್ ಇಂದಾಗಿ ಒಂದು ಸ್ಪಾರ್ಕ್ ಆಗಿರುವಂಥದ್ದು. ಅದರ ತೀವ್ರತೆ ಸಿಲಿಂಡರ್ ಮೇಲೂ ಕೂಡ ಬಿದ್ದು ಆ ನಂತರ ಅದು ಸ್ಫೋಟಗೊಂಡಿರುವಂಥದ್ದು. ಒಂದು ವೇಳೆ ಅವರೇನಾದ್ರು ಗ್ಯಾಸ್ ಏನಾದ್ರು ಆನ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದ ಒಂದು ರೀತಿ ಘಟನೆ ಆಗ್ತಾ ಇತ್ತು. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಾ ಇತ್ತು. ಸೊ ಆದರೆ ಇವರು ಯಾವಾಗ ಸ್ವಿಚ್ ಆನ್ ಮಾಡ್ತಾರೆ ಆಗ ಅಂದರೆ ಅಲ್ಲಿ ಕರೆಂಟ್ ಮಾತ್ರ ಪಾಸ್ ಆಗುತ್ತೆ. ಸೊ ಹೀಗಾಗಿ ದೊಡ್ಡ ಮಟ್ಟದ ಬ್ಲಾಸ್ಟ್ ಆಗಿದೆ, ಬೆಂಕಿಯಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಸೊ ಹೀಗಾಗಿ ಇಲ್ಲಿ ಪೊಲೀಸರು ಕೂಡ ಈಗಾಗಲೇ ಬಂದಿರುವ ರೀತಿಯಾದಂಥ ಡ್ಯಾಮೇಜ್ಗಳು ಕೂಡ ಆಗಿಲ್ಲ. ಸೊ ಹೀಗಾಗಿ ಸಿಲಿಂಡರ್ ಕಂಪ್ನಿ ಏನಿರ್ತಾರೆ ಅವರನ್ನು ಕೂಡ ಕರೆಸಿರುವಂಥದ್ದು, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಬಂದಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂಥದ್ದು. ಇನ್ನು ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ 2 ಮಹಿಳೆಯರಿಗೆ ಗಂಭೀರ ಗಾಯಗಳಾಗಿದ್ದು, ಇನ್ನು 6 ಜನರನ್ನು ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಗೊತ್ತಾಗಿದೆ. ಇನ್ನು ಏನು ಘಟನೆಯ ತೀವ್ರತೆಗೆ ಏನಿದೆ ಅಲ್ಲೂ ಕೂಡ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಿತ್ತು ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ಏರಿಯಾದ ಸಂಪೂರ್ಣ ಕರೆಂಟ್ ಅನ್ನು ಕೂಡ ಈಗಾಗಲೇ ಕಟ್ ಮಾಡಿದ್ದಾರೆ. ಬೆಸ್ಕಾಂ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಯಾಕಂದ್ರೆ ಆ ಒಂದು ಘಟನೆ ನಡೆಯುವಂತ ಸಂದರ್ಭದಲ್ಲಿ ಕೂಡ ಕೆಲವೊಬ್ಬರಿಗೆ ಕರೆಂಟ್ ಶಾಕ್ ಕೂಡ ಹೊಡೆದಿತ್ತು. ಸೊ ಹೀಗಾಗಿ ಅದನ್ನು ಕೂಡ ಕರೆಂಟ್ ಅನ್ನು ಕೂಡ ಕಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇನ್ನು ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಯಾವ ರೀತಿಯಾಗಿ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಇನ್ನು ತನಿಖೆ ಕೂಡ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.